ಅಲ್ಲ ಗೈಸ್ ಫಸ್ಟ್ ರೌಂಡ್ ಆದ್ಮೇಲೆ ನೀವು ಮತ್ತೆ ಕಾಲೇಜ್‌ಗೆ ರಿಪೋರ್ಟ್ ಮಾಡಿದಾಗ ನಿಮ್ ಕಾಲೇಜಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತಂದ್ರೆ, ನೀವು ಈ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಇಟ್ಕೊಳ್ಳಿ. ಯಾಕಂತಂದ್ರೆ ನೀವು ಮತ್ತೆ ಕಾಲೇಜಲ್ಲಿ ಹೋಗ್ಬಿಟ್ಟು ಅವ್ರು ಮತ್ತೆ 3 ಡೇಸ್ 4 ಡೇಸ್ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನೀವು ಅವ್ರಿಗೆ ರಿಪೋರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಅಡ್ಮಿಷನ್ ಆಗ್ಬೇಕು. ಸೊ ಅದರಲ್ಲಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರ್ಬೋದು, ಅಂಡ್ 12th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ನಿಮ್ಮ 12th ಸ್ಟಡಿ ಸರ್ಟಿಫಿಕೇಟ್. ಅರ್ಥ ಆಯ್ತಾ? ನೀವು 1 to 10th ಸ್ಟಡಿ ಸರ್ಟಿಫಿಕೇಟ್ ಕೇಳಲ್ಲ ಇಲ್ಲಿ. 12th ಮಾತ್ರ ಕೇಳ್ತಾನೆ. ಸೊ ನನಗೆ ಮಾತ್ರ 12th ಮಾತ್ರ ಕೇಳಿದ್ರು. ಅಂಡ್ ಅಗೈನ್ ಇಂಪಾರ್ಟೆಂಟ್ ಥಿಂಗ್ ಅಡ್ಮಿಷನ್ ಆರ್ಡರ್. ಅಂದ್ರೆ ನೀವು ಫೀಸ್ ಕಟ್ಟಿರ್ತೀರಲ್ಲ, ಮತ್ತೆ ಫೀಸ್ ರಿಸಿಪ್ಟ್. ಯಾವ್ದು ನೀವು ಬ್ಯಾಂಕಲ್ಲಿ ಕಟ್ಟಿರ್ತೀರ ಫೀಸ್ ರಿಸಿಪ್ಟು. ಅಂಡ್ ಫೀಸ್ ರಿಸಿಪ್ಟ್ ಆದ್ಮೇಲೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಆ ಅಡ್ಮಿಷನ್ ಆರ್ಡರ್ ಈ 7 ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಪಾಸ್‌ಪೋರ್ಟ್ ಸೈಜ್ ಫೋಟೋಸು. ಸೊ ಈ 9, 8 ಡಾಕ್ಯುಮೆಂಟ್ಸ್ ಪಕ್ಕ ಎಲ್ಲರೂ ಮ್ಯಾಂಡೇಟ್ ಕೊಡ್ಬೇಕು. ಅಂಡ್ ಸಪೋಸ್ ನೀವು ಸ್ಪೆಷಲ್ ಕ್ಯಾಟಗರಿ ಲೈಕ್ ನಿಮ್ಗೆ ರೂರಲ್ ಕೋಟಾ, ಅರ್ಬನ್ ಕೋಟಾ, ಲೈಕ್ ನಿಮ್ ಸ್ಪೆಷಲ್ ಕೋಟಾಸ್, ಲಿಂಗ್ವಿಸ್ಟಿಕ್, ಎಚ್-ಕೆ, ಬಿ-ಕೆ, ಲೈಕ್ ಆ ತರ ನಿಮ್ಗೆ ಏನಾದ್ರು ಸ್ಪೆಷಲ್ ಕೋಟಾಸ್ ಅಪ್ಲೈ ಆಗಿದ್ರೆ ಆ ಸರ್ಟಿಫಿಕೇಟ್ಸ್ ತಗೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಈ ಎಲ್ಲಾ ಸೆಟ್ಸ್ ಅವ್ರು ಬೇಕಂತಂದ್ರೆ ಒಂದು 4, 5 ಸೆಟ್ಸ್ ಕೇಳ್ತಾರೆ. ಸೊ ನನಗಾದ್ರೆ ಅವ್ರು 4 ಸೆಟ್ಸ್ ಆಫ್ ಕಾಪಿ ಜೆರಾಕ್ಸ್ ಕೊಡ್ಬೇಕಂತ ಹೇಳಿದ್ರು. ಸೊ ಅದಕ್ಕಾಗಿ ಮತ್ತೆ ನೀವು 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಒನ್ಸ್ ನೀವು ಕೊಟ್ರೆ ಅವ್ರಿಗೆ ಒರಿಜಿನಲ್ಸ್ ಮತ್ತೆ ನೀವು 4 ಇಯರ್ಸ್ ಇಂಜಿನಿಯರಿಂಗ್ ಆಗೋವರೆಗೂ ಅವ್ರು ಮತ್ತೆ ರಿಟರ್ನ್ ಕೊಡಲ್ಲ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಎಲ್ಲಾ ಒಂಥರ ಫೋನಲ್ಲಿ ನೀಟ್ ಒಂದು ಕ್ಯಾಮ್ರಾ ತಗೊಂಡು ಫೋನಲ್ಲಿ ಫೋಟೋ ಕಾಪಿ ಹೊಡಿ. ಯಾಕಂತಂದ್ರೆ ಮತ್ತೆ ಸ್ಕಾಲರ್‌ಶಿಪ್ ಎಲ್ಲ ಅದೇ ಯೂಸ್ ಆಗುತ್ತೆ. ಅಂಡ್ ಎನ್ ನಂಬರ್ ಆಫ್ ಜೆರಾಕ್ಸ್ ಅನ್ನ ಇಟ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ 4, 5 ಸೆಟ್ಸ್ ಕೊಡ್ಬೇಕು. ಒಂದ್ ಕಾಲೇಜಲ್ಲಿ 2 ಸೆಟ್ಸ್, ಇನ್ನೊಂದ್ ಕಾಲೇಜ್ 4 ಸೆಟ್ಸ್ ಕೇಳ್ತಾರೆ. ಅವ್ರಿಗೆಲ್ಲ ಕೊಟ್ಟು ಮತ್ತೆ ನಿಮ್ಗೆ ಫ್ಯೂಚರ್ ಏನ್ ಬೇಕಂದ್ರೆ ಮತ್ತೆ ಅವ್ರು ವಾಪಸ್ ಕೊಡಲ್ಲ. ಅದಕ್ಕಾಗಿ ಸ್ವಲ್ಪ ಎನ್ ನಂಬರ್ ಆಫ್ ಜೆರಾಕ್ಸ್ ನಿಮ್ಮ ಹತ್ರ ಇದ್ರೆ ಬೆನಿಫಿಟ್ಸ್. ಸೊ ಇದು ಡಾಕ್ಯುಮೆಂಟ್ಸ್. ಫಾರ್ ಎಕ್ಸಾಂಪಲ್ ನಾ ಏನಾದ್ರು ಡಾಕ್ಯುಮೆಂಟ್ ಮಿಸ್ ಮಾಡಿದ್ರೆ ನಾನು ಬೇಕಾದ್ರೆ ವಿಡಿಯೋ ಎಡಿಟ್ ಮಾಡುವಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ ಆನ್ ದ ಡಿಸ್ಕ್ರಿಪ್ಷನ್. ಯಾಕಂತಂದ್ರೆ ನಾನು ಇವಾಗ ಯಾವ ಡಾಕ್ಯುಮೆಂಟ್ಸ್ ಮಿಸ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಡಿಸ್ಕ್ರಿಪ್ಷನಲ್ಲಿ ನಾನು ನೀಟಾಗಿ ಯಾವ ಡಾಕ್ಯುಮೆಂಟ್ಸ್ ಬೇಕಾ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ ಆನ್ ಇಟ್. ಅಂಡ್ ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ ಡಾಕ್ಯುಮೆಂಟ್ಸ್ ಯಾವು ಬೇಕಂತಂತ. ಅಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ವೆರಿ ಸೂನ್ ಯು ವಿಲ್ ಗೆಟ್ ಎನ್ ಮೋರ್ interesting content in our channel. So please do subscribing our channel.